ನಾವು ಈ ಮಲ್ಚಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. Okay. ನಮ್ಮಲ್ಲಿ 2 ಅಡಿ 2 ಕಾಲಡಿ 2.5 ಅಡಿ 3 ಅಡಿ 3 ಕಾಲಡಿ 4 ಅಡಿ 5 ಅಡಿ ಮತ್ತೆ 6 ಅಡಿ ಮತ್ತೆ 7 ಅಡಿವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. 7 ಅಡಿ ರೈತರೆಲ್ಲ ಭತ್ತ ಮಲ್ಚಿಂಗ್ ಯೂಸ್ ಮಾಡ್ತಾರೆ. ಇದು ಹಾಕಿದ್ಮೇಲೆ ಹೆಂಗಾಗುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ, ಒಳಗೆ ನೀರ್ ಕಮ್ಮಿ ಇದ್ರು ಒಳ್ಳೆ ಬೆಳೆ ತೆಗಿಬಹುದು ರೈತರು. ಟಮಾಟೆ, ಮೆಣಸಿನಕಾಯಿ, ಸೌತೆಕಾಯಿ ಮತ್ತೆ ಆನಿಯನ್, ಈರುಳ್ಳಿ ಸಮೇತ ಇವಾಗೆಲ್ಲ ಮಲ್ಚಿಂಗ್ ಯೂಸ್ ಮಾಡ್ತಾರೆ. Okay. ನಮ್ಮ ಶೇಂಗಾಗೂ ಯೂಸ್ ಮಾಡ್ತಾರೆ, ಕಬ್ಬಿಗೂ ಯೂಸ್ ಮಾಡ್ತಾರೆ. ಒರ್ಜಿನ್ ಮಾಲು ಪ್ಯೂರ್ ವರ್ಜಿನ್ ಸರ್. ಬರೀ ಬಾಯಾಗ ಇರಂಗಿಲ್ರಿ, ಒರ್ಜಿನ್ ನಿಮಗೆ ಕೊಡ್ತೀವಿ ಮಾಡ್ತೀವಿ ಅಂತ. ಇದು ನೋಡ್ರಿ ಪ್ಯೂರ್ ವರ್ಜಿನ್, ತೋರ್ಸಬೇಕು ಸರ್. ಹಿಂಗ್ ಟೆಸ್ಟ್ ಮಾಡಿ ಹರಿಯಲ್ವಾ? ನೋಡ್ರಿ ನೋಡ್ರಿ ಹರಿಯಲ್ಲ. ನೋಡ್ರಿ, ಇದು ಅದಿಲ್ಲ ಅಂದ್ರೆ ಇದು ಒರ್ಜಿನ್ 100% ಬೇರೆ ಕಡೆ ಎಲ್ಲ ನೋಡ್ತಾರೆ. ನೋಡ್ರಿ, ಇದು ನಮ್ಮ ಟ್ಯಾಂಕ್ ಯೂನಿಟ್. ಓಕೆ. ಇದರಲ್ಲಿ ನಾವು 200 ಲೀಟರ್ 300 ಲೀಟರ್ ಮತ್ತೆ 500 ಲೀಟರ್ ಮತ್ತೆ 750 ಲೀಟರ್ 1000 ಲೀಟರ್ ಮತ್ತೆ 1500 ಲೀಟರ್ 2000 ಲೀಟರ್ ಮತ್ತೆ 3000 ಲೀಟರ್ ಮತ್ತೆ 5000 ಲೀಟರ್ ತನಕ ನಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. Okay. ವಜ್ಜಿನೇ ಮಾಡ್ತೀವಿ ಅಲ್ವಾ? ಪೌಡರ್ ಸಮೇತ ಇನ್ನೂ ಸ್ಟಡಿ ಮಾಡ್ತೀವಿ. ಇದ್ರಾಗೆಲ್ಲ ಯಾವ ಕಲಬೆರಕೆ ಇಲ್ಲ. ಇದು ಯಾವ್ದು ಮೀಡಿಯಂ ಮತ್ತೆ ಜನರಲ್ ಮನೆ ಕಟ್ಟಿದ್ರು ಅದಕ್ಕೂ ಟ್ಯಾಂಕ್ ಬೇಕಾಗುತ್ತೆ.